ಕರೆಕ್ಟಾಗಿ ಮಾಡಿರಿ. ನಾನು ಹೇಳುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಗಣಿತ ನೀವು ಮಾಡಿದ್ದು ಅದಿಂದೇ ವಿಡಿಯೋ ತೆಗಿಬೇಕು. ನೀವು ನೋಡ್ರಿ, ಈಗ ನಾ ದೂರ ಸರ್ದೇನೆ. ಈ ವಿಡಿಯೋ ಮ್ಯೂಟ್ ಮಾಡಿರಿ, ಈಗ ವಿಡಿಯೋ ಆನ್ ಮಾಡಿರಿ, ನಾನು ತಿಳಿಸ್ತೀನಿ. ಒಂದು ಬಾಟ್ಲಿಯ ಗಾತ್ರ, ಒಂದು ಬಾಟಲಿಯ ಗಾತ್ರ ಬರೋಬ್ಬರಿ ಒಂದು ಬಾಟಲಿಯ ಗಾತ್ರ. ಗಾತ್ರ ಎದುರಾಗದ ಅಂತಂದ್ರೆ ಘನ ಸೆಂಟಿಮೀಟರ್ದಾಗದ. ಇಲ್ಲಿ ಕ್ಯೂಬ್ ಬರ್ದಾರ ಅಂದ್ರೆ ಏನ ತಿಳ್ಕೊಬೇಕು ನೀವು. 300 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಗಾತ್ರ ಘನ. 3 ಇತ್ತು ಅಂದ್ರೆ ಘನ. ಆಮೇಲೆ ಒಟ್ಟು ಎಷ್ಟದ? 36 ಲೀಟರ್ ಅದ. 1 ಲೀಟರ್ ಬರೋಬ್ಬರಿ 1 ಲೀಟರ್ ಈಸ್ ಈಕ್ವಲ್ ಟು 1000 ಘನ ಸೆಂಟಿಮೀಟರ್. ಘನ ಸೆಂಟಿಮೀಟರ್ 1000 ಘನ ಸೆಂಟಿಮೀಟರ್ ಹಿಂಗೂ ತಿಳ್ಕೊಬಹುದು, ಅಥವಾ ಸೆಂಟಿಮೀಟರ್ ಕ್ಯೂಬ್ ಹಿಂಗೂ ತಿಳ್ಕೊ. ನೋಡಿ, ಇದನ್ನ 1 ಲೀಟರ್ ಬರೋಬ್ಬರಿ 1000 ಘನ ಸೆಂಟಿಮೀಟರ್ ಅಂದ್ರು ಒಂದೇ, ಹಿಂಗೆ ಬರೆದ್ರು ಒಂದೇ. 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಬರೆದ್ರು ಒಂದೇ. 36 ಲೀಟರ್ ಬರೋಬ್ಬರಿ ಎಷ್ಟು? 36 ಗುಂಡ್ಲೆ 1000 ಬರೋಬ್ಬರಿ 36,000 ಘನ ಸೆಂಟಿಮೀಟರ್. ಇನ್ನು ಬಾಟ್ಲಿಗಳ ಸಂಖ್ಯೆ ತೆಗಿಬೇಕು. 300 ಘನ ಸೆಂಟಿಮೀಟರ್ ಬರೋಬ್ಬರಿ 300 ಘನ ಸೆಂಟಿಮೀಟರ್ ಬರೋಬ್ಬರಿ 300 ಘನ ಸೆಂಟಿಮೀಟರ್ ಬರೋಬ್ಬರಿ ಒಂದು ಬಾಟಲಿ. 36,000 ಘನ ಸೆಂಟಿಮೀಟರ್ಗೆ ಬಾಟ್ಲಿಗಳ ಸಂಖ್ಯೆ ಎಷ್ಟು? 36,000 ಗುಂಡ್ಲೆ 1 ಸರ್ವಾಸ ಬಾಗ್ಲೆ 300 ಬರೋಬ್ಬರಿ. ಇವೆರಡು ಸೊನ್ನೆ ಹೋದು, ಇವೆರಡು 3 1 3 12 ಮೇಲೊಂದು ಸೊನ್ನೆ ಬರೋಬ್ಬರಿ 120 ಬಾಟ್ಲಿಗಳು. 120 ಬಾಟ್ಲಿಗಳು. ಉತ್ತರ ಬರೋಬ್ಬರಿನ 120 ಬಾಟ್ಲಿಗಳು. ಉತ್ತರ ಸಂಖ್ಯೆ 120 ಎಲ್ಲದ ಎ. ಏಕೆ ನೀವು ಟಿಕ್ ಹಾಕಿ ಬಿಡ್ರಿ. ತಿಳಿತಲ್ಲ? ಭಾಳ ಸರಳ ಇಲ್ಲ, ತಿಳ್ಕೊಂಡ್ರೆ ಭಾಳ ಸರಳ ಇರ್ತಾವ. ನೀವು ಹಾಗೆಲ್ಲ ಹೆಚ್ಚು ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಗಣಿತಗಳು ಭಾಳ ತಿಳಿತಾವ. ಲಕ್ಷ ಕೊಟ್ಟು ನೋಡ್ರಿ. 1 ಲೀಟರ್ ಬರೋಬ್ಬರಿ 1000 ಘನ ಸೆಂಟಿಮೀಟರ್ 1000 ಸೆಂಟಿಮೀಟರ್ ಕ್ಯೂಬ್, ಎರಡು ಒಂದೇ. ತಿಳಿತಲ್ಲ? ಸರಿಯಾಗಿ ಫೇರ್ದಾಗ ಬರ್ಕೋರಿ. ವಿಡಿಯೋಗಳನ್ನು ಪದೇ ಪದೇ ನೋಡ್ರಿ.